ಹೇಳ್ತಾ ಇದ್ದೀನಿ, ನಮ್ಮ ನೋವು ಯಾರೂ ಕೇಳೋರಿಲ್ಲ ಇಲ್ಲಿ. ನಿಮ್ಮ ಗತಿ ಏನು, ನಿಮ್ಮ ಅತಿಯನ್ನು ಕೇಳೋರಿಲ್ಲ. ಜನಗಣತಿ 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 ಜನಗಣತಿ. ಯಾವ ಲೋಕ ಕಲ್ಯಾಣಕ್ಕೆ ಹೋಗಿ ಇವೆಲ್ಲ ಮಾಡ್ತಾರೆ ನೀವು ಕೆಲಸ? ಯಾವ ಕಲ್ಯಾಣಕ್ಕೋಸ್ಕರ? ನಿರುದ್ಯೋಗ ಸಮಸ್ಯೆ ಒದ್ದಾಡಿ ಸಾಯ್ತಾ ಇದೆ. IT ಬಿಟ್ಟು ಎಗರ್ತಾ ಇದ್ದಾವೆ ಆಚೆಗೆ, ಇಡೀ ಬೆಂಗಳೂರು ಬಿಟ್ಟು ಎಗರ್ತಾ ಇದೆ. ಇದ್ರ ಬಗ್ಗೆ ಯಾವೊಬ್ಬ ರಾಜಕಾರಣಿಗೆ ಚಿಂತೆ ಇಲ್ಲ. ನರಮೇಧ ಆಗ್ತಾ ಇದೆ ಕಾಶ್ಮೀರದಲ್ಲಿ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಬದುಕು ಬಗ್ಗೆ ಚಿಂತೆ ಇಲ್ಲ. ರಾಜಕಾರಣ 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 ಬಿಟ್ಟರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ ಇಲ್ಲಿ. ಈಗ ಯಾರೋ ನಮ್ಮ ಶಾಸಕರ ಪತ್ನಿನೋ ಇಲ್ಲ ಸಚಿವರ ಪತ್ನಿನೋ ಮಕ್ಕಳು ಸತ್ತಿದ್ರೆ ಅವ್ರಿಗೆ ಅರ್ಥ ಆಗ್ತೈತಿ ನೋವು. ಅರ್ಥ ಆಯ್ತು ನನಗೆ. ಯಾರೋ ನನ್ನ ವಾಟ್ಸಪ್ಪಲ್ಲಿ ಹಾಕಿದ್ರು, ಅದಲ್ಲ 3 ಜನ ಸಚಿವರು ಹೋಗ್ಬೇಕಾಗಿತ್ತಂತೆ, ಅದಲ್ಲ ಒಬ್ಬರು ಹೋಗ್ಬೇಕಾಯ್ತು ಬರಬೇಕಾಯ್ತಂತೆ, ಆಯ್ತಲ್ವ? ಆ ನೋವು ಅವ್ರಿಗೆ ಅರ್ಥ ಆಗ್ತಾಯಿತ್ತು. ಇಡೀ ದೇಶ ಇವತ್ತು ಕಣ್ಣೀರಾಗ್ತಾ ಇದೆ. ಅಲ್ಲಿ ಸತ್ತಿರ್ತಕ್ಕಂಥವ್ರು ಅವರಲ್ಲ, ಹಿಂದೂಗಳು ಅಲ್ಲ. ಕಾಶ್ಮೀರದವರು, ಕನ್ಯಾಕುಮಾರ, ಕರ್ನಾಟಕದವರಲ್ಲ ನಮ್ಮ ಹಿಂದೂಗಳು. ಇವತ್ತು ಅವ್ರದ್ದಾಗಿದ್ದ ಗತಿ ನಮ್ಮನೆ ಬಾಗಿಲು ಬಂದು ನಿಂತ್ಕೊಳುತ್ತೆ. ಅವತ್ತು ಯಾರು ಹೊಣೆ? ಯಾರು ಅದಕ್ಕೆ? ಇವ್ರು ಹೇಳ್ತಾರೆ ಇವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ತೆರೆದೋಗ್ತಾ ಇದೆಯಲ್ಲ, ಇಲ್ಲಿ ಮಾಡೋಕ್ಕಿದಿಲ್ಲ. ಇಲ್ಲಿ ಅವ್ರು ಹೋಗಿ ರಾಷ್ಟ್ರ ಬಗ್ಗೆ ಮಾತಾಡ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಹೊಗಳ್ತಾ ಇದ್ದಾರೆ. ಇಡೀ ಮೋಸ್ಟ್ ನೆಕ್ಸ್ಟ್ ಡಾಕ್ಟರೇಟ್ ಪದವಿ ಕೊಟ್ಟರೆ ಪಾಕಿಸ್ತಾನದಲ್ಲಿ ಇವರಿಗೆ ಕೊಡೋದು. ಯಾರಿಗೆ? CM ಅವ್ರಿಗೆ. ಹೊಗಳ್ತಾ ಇದ್ದಾರೆ. ಒಂದು ಜಾತಿ ಓಲೈಕೆ ಮಾಡ್ಕೊಳ್ಳೋದು, ಒಂದು ಜಾತಿನ ಓಲೈಕೆ ಮಾಡ್ಕೊಳ್ಳೋದು ವೋಟಿಂಗ್ ಫ್ಯಾಕ್ಟ್ರು. ಈ ರಾಜಕಾರಣಿಗಳು ಬುದ್ಧಿ ಬರುತ್ತೆ, ಇನ್ಕ್ಲೂಡಿಂಗ್ ಮೀ. ನಮಗೆ ನಮ್ಮನೆ ಭಾಗದ ತನಕ ನಿಲ್ಕೋ ತನಕ ಸಮಸ್ಯೆ ಇದು ನಮ್ಗೆ ಅರ್ಥ ಆಗಲ್ಲ. ಬರಬೇಕಿದ್ದು ನಮಗೆ 100% ಸರ್. ಇದು ಪದೇ 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 ತೀಟ್ಲೆ ನಿಲ್ಲಬೇಕು ಅಂದರೆ ಇದು ಯುದ್ಧ ಆಗಲೇಬೇಕು, ಬಿಸಿ ಮುಡಿಸ್ಲೇಬೇಕು. ಆ ಥರ ಪ್ರಶ್ನೆ ಬಂದಾಗ ದಿನಕ್ಕೊಂದು ಪ್ರಶ್ನೆ ನಿಮಗೂ ಬರ್ತದೆ. ಪೇದೂರುಗಳು ಬಂದಾಗ ಇವತ್ತು ಬರೀ ಇವ್ರ ದೃಷ್ಟಿ ಕುರ್ಚಿ ಮೇಲೆ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಇಲ್ಲ, ಹೊಸ ಶಾಸಕರ ಬಗ್ಗೆ ಇಲ್ಲ. ಅವ್ರ ಗತಿ ಏನು, ಅವ್ರ ಪರಿಸ್ಥಿತಿ ಏನು, ಅವ್ರ ಅನುದಾನ ಏನು, ತಾಲೂಕಲ್ಲಿ ಅವ್ರು ಯಾವ ನೋವು ಅನುಭವಿಸ್ತಾರೋ ಇವ್ರಿಗೆ ಆ ಕಂಚಿಂತೂ ಇಲ್ಲ. ನಂದೇನು ಅಷ್ಟೇ. ಇವತ್ತು ಬೇಸಿಗೆ ಕಾಲ, ನಮ್ಮಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ನೀವು ಅರ್ಥ ಮಾಡ್ಕೊಂಡು ಟ್ಯಾಂಕರಲ್ಲಿ ಒರೆಸ್ತಾ ಇದ್ವಿ. ನಮ್ಮಲ್ಲಿ ನದಿ ಇಲ್ಲ, ನಮ್ಮ ಅಂತರ್ಜಲ ಇಲ್ಲ, ನಮ್ಮಲ್ಲಿಲ್ಲ, ನೀರಿಲ್ಲ. ಟ್ಯಾಂಕರ್ ದುಡ್ಡು ತಂದು ಹೊಡಿಸ್ತಾ ಇದ್ವಿ ನಾವು. ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತು. ದಯವಿಟ್ಟು ಆ ತಾಯಿ ಚಾಮುಂಡೇಶ್ವರಿ ಇನ್ನಾದರೂ ಒಳ್ಳೆ ಬುದ್ಧಿ ಕೊಡಲಿ ಈಗ ರಾಜಕಾರಣಕ್ಕೆ ಅಂತ ಕೇಳ್ಕೊತೀನಿ.